ಈಗ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋ ಸಮಯ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಇವತ್ತು ಆರೋಗ್ಯದ ಬಗ್ಗೆ ಯಾವ ಟಿಪ್ ಕೊಡ್ತಾರೆ ನೋಡೋಣ ಬನ್ನಿ. ರಕ್ತಹೀನತೆ, ಹಿಮೋಗ್ಲೋಬಿನ್ ಕೊರತೆ ಇವತ್ತು ಅನೇಕರನ್ನ ಕಾಡ್ತಾ ಇದೆ. ಈ ರಕ್ತಹೀನತೆಯನ್ನು ಸರಿ ಮಾಡಲಿಕ್ಕೆ ನಾವು ಖಂಡಿತವಾಗಿ ಮನೆಯಲ್ಲೇ ಸಾಧ್ಯ ಇದೆ. ಇವತ್ತು ರಕ್ತಹೀನತೆಗೆ ಕಡಿಮೆ ಆಗಬೇಕು ಅಂಥೇಳಿ ಈ ಐರನ್ ಟ್ಯಾಬ್ಲೆಟ್ಸನ್ನು ಶಾಲೆಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯಲ್ಲಿ ರಕ್ತಹೀನತೆಯಿಂದಾಗಿ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಹಾಗಾಗಿ ಕಂಪಲ್ಸರಿ ಗರ್ಭ ಒಂದು ಧರಿಸಿದಂತಹ ಮಹಿಳೆಗೆ ಇಮಿಡಿಯೇಟಾಗಿ ಐರನ್ ಟ್ಯಾಬ್ಲೆಟನ್ನು ಕೊಡಲಿಕ್ಕೆ ವೈದ್ಯರು ಶುರು ಮಾಡ್ತಾರೆ. ಯಾಕೆಂದರೆ ಆ ಟೈಮಲ್ಲೂ ರಕ್ತ ಹೋಗ್ತಾ ಇರುತ್ತೆ. ಜೊತೆಗೆ ಮಹಿಳೆಯರಲ್ಲಿ ಪ್ರತಿ ತಿಂಗಳ ರಕ್ತಸ್ರಾವ ಆಗೋದರಿಂದಾಗಿ ರಕ್ತಹೀನತೆ ಜಾಸ್ತಿ. ಮೊದಲನೇದಾಗಿ ರಕ್ತಹೀನತೆಗೆ ಮುಖ್ಯವಾದ ಒಂದು ಕಾರಣ ಅಂದರೆ ಹೊಟ್ಟೆಯ ಹುಳಗಳು, ಜಂತು ಹುಳಗಳು. ಈ ಜಂತು ಹುಳಗಳು ಎಲ್ಲ ನಾವು ತಿಂದಂಥ ಆಹಾರನ ಅದು ತೆಗೆದುಕೊಂಡು ಬಿಡುತ್ತೆ, ನಮಗೆ ಸಿಗೋದಿಲ್ಲ. ಸೊ ಹಾಗಾಗಿ 6 ತಿಂಗಳಿಗೆ ಒಂದು ಸಲ ಜಂತು ಹುಳದ ಮಾತ್ರೆಯನ್ನು ತೆಗೆದುಕೊಳ್ಳುವಂತಹ ಒಂದು ಆಧುನಿಕ ವೈದ್ಯ ವಿಜ್ಞಾನದ ಸಲಹೆ ಸರಿಯಾಗಿದೆ. ಅದನ್ನು ಮಾಡಬೇಕು. ಆದರೂ ಜಂತು ಹುಳ ಕಡಿಮೆ ಆಗ್ತಾ ಇಲ್ಲ ಅಂತಾದರೆ ಒಂದು 7 ದಿನಗಳ ಕಾಲ, ತಿಂಗಳ 7 ದಿವಸ 5 ರಿಂದ 6 ಅಥವಾ 7 ಪಪ್ಪಾಯಿ ಬೀಜಗಳನ್ನು ತೆಗೆದುಕೋಬೇಕು. ಪಪ್ಪಾಯಿ ಬೀಜವನ್ನು ತೆಗೆದುಕೊಂಡು ಅಗದು ತಿನ್ನಬೇಕು, ಇಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಒಂದು ಚಮಚ ತಿನ್ನಬೇಕು. ಅದು ಒಟ್ಟು 7 ಬೀಜ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 7 ದಿವಸ ಪ್ರತಿ ತಿಂಗಳ ತೆಗೆದುಕೊಳ್ತಾ ಬಂದರೆ ಈ ಹೊಟ್ಟೆ ಹುಳದ ಮಾತ್ರೆ ತೆಗೆದುಕೊಂಡ್ರೂ ಕಡಿಮೆ ಆಗದಂಥ ಹೊಟ್ಟೆ ಹುಳ ಕಡಿಮೆ ಆಗುತ್ತೆ. ಮಕ್ಕಳಿಗಾದರೆ 2 ಬೀಜ 3 ಬೀಜ ಸಾಕು. ಆಫ್ರಿಕಾದ ಒಂದು ಬಡ ದೇಶದಲ್ಲಿ ತುಂಬ ರಕ್ತಹೀನತೆ ಕಾಡ್ತಾ ಇತ್ತಂತೆ. ಈ ಒಂದು ಉಪಾಯದಿಂದ ಆ ದೇಶದ ರಕ್ತಹೀನತೆಯನ್ನು ಕಡಿಮೆ ಮಾಡಲಾಯಿತು. ಏನಂದರೆ ಅಲ್ಲೆಲ್ಲ ನುಗ್ಗೆಕಾಯಿಯ ಗಿಡಗಳನ್ನು ನಡೆಸಿ ಆ ನುಗ್ಗೆ ಎಲೆಗಳ ಜ್ಯೂಸನ್ನು ಕುಡಿಸ್ಲಿಕ್ಕೆ ಶುರು ಮಾಡಿದ್ರು. ರಕ್ತಹೀನತೆ ಕಡಿಮೆ ಆಯಿತು. ನೋಡಿ, ಬೆಸ್ಟ್ ಅಂದರೆ ಈ ನುಗ್ಗೆ ಎಲೆಗಳನ್ನು ತೆಗೆದುಕೊಂಡು ಅದರ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದಾಗಿ ಸ್ವಲ್ಪ ಬೆಲ್ಲವನ್ನು ಬೇಕಾದ್ರೆ ಹಾಕ್ಕೊಂಡು ಸೊಣಕಾದರೆ ಖಂಡಿತವಾಗಿ ರಕ್ತಹೀನತೆ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ, ಶುಂಠಿ, ನುಗ್ಗೆ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಸೂಪರಾಗಿರುವಂಥ ಸೂಪನ್ನು ಮಾಡಿ ದಿನ 1 ಕಪ್ ಸೂಪನ್ನು ಕುಡಿಯೋದ್ರಿಂದಾಗಿ, ನುಗ್ಗೆ ಸೊಪ್ಪಿನ ಸೂಪನ್ನು ಕುಡಿಯೋದ್ರಿಂದಾಗಿ, ನುಗ್ಗೆ ಸೊಪ್ಪು ನೀವು ಇವತ್ತು ಮಾರ್ಕೆಟಲ್ಲೂ ಸಿಗುತ್ತೆ, ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇರುತ್ತೆ, ಸಿಟಿಯಲ್ಲಿದ್ದಂಥವ್ರಿಗೆ, ಬೆಂಗಳೂರಲ್ಲಿದ್ದಂಥವ್ರಿಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದರ ಪಲ್ಯವನ್ನು ಮಾಡೋದು, ಸೂಪನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ರಕ್ತಹೀನತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ABC ಜ್ಯೂಸ್ ಸಹಾಯ ಮಾಡುತ್ತೆ ಆತ್ಮೀಯರೇ. ಎ ಅಂದರೆ ಆ್ಯಪಲ್. ಒಂದು ಆ್ಯಪಲನ್ನು ಸಿಪ್ಪೆ ತೆಗೆದು, ಯಾಕಂದರೆ ಕೆಮಿಕಲ್ ತುಂಬ ಉಪಯೋಗಿಸ್ತಾರೆ ಅಂತೇಳಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋದು. ಬಿ ಅಂದರೆ ಅರ್ಧ ಬೀಟ್ರೂಟ್ ತೆಗೆದುಕೊಳ್ಳೋದು. ಇಡೀ ಬೀಟ್ರೂಟ್ ಜಾಸ್ತಿ ಆಗಿಬಿಡುತ್ತೆ, ಅರ್ಧ ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ಸಿ ಅಂದರೆ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು, ಯಾಕೆಂದರೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂತಂದರೆ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋದು. ಎಲ್ಲ ಪೀಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿಯನ್ನು, ಹಸಿ ಶುಂಠಿಯನ್ನು ಅಂದರೆ ಒಂದು ಇಂಚ್ ಹಸಿ ಶುಂಠಿಯನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸೋದು. ಈ ABC ಜ್ಯೂಸ್ ಭಾಳ ರುಚಿಕರ ಆಗುತ್ತೆ. ಸೇಬುಹಣ್ಣು ಸಿಹಿಯಾದ ರುಚಿಯನ್ನು ಕೊಡುತ್ತೆ, ಬೀಟ್ರೂಟು ಒಳ್ಳೆ ಕಲರ್ ಕೊಡುತ್ತೆ, ಅದರಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನುವಂಥ ಅಂಶ ಇದೆ, ಅದು ತುಂಬ ಒಳ್ಳೆಯದು. ನಮ್ಮ ಹೈ ಬಿ ಪಿ ಇದ್ದಂಥವರಿಗೂ ಕೂಡ ಇದು ಒಳ್ಳೆಯದು. ರಕ್ತಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.